ಓಹೋ ನಿಂಗಪ್ಪಜ್ಜ, ಏನು ಕಂಡೇ ಇಲ್ಲ, ಭಾಳ ದಿನ ಆತ. ಎಲ್ಲೋಗಿದ್ದೆ ಇಷ್ಟು ದಿನ? ಎಲ್ಲಿ ಇಲ್ಲ ಕುಮಾರಪ್ಪ, ಮನ್ಯಾಗ ಇದ್ದೆ. ಏನು ಕಾಲು ನೋವು, ಹಂಗಾಗಿ ಮನ್ಯಾಗ ಕುತ್ಕೊಂಡಿದ್ದೆ. ಮತ್ತು ಈ ಹುಡ್ರು ಗಣಪತಿ ಇಡೋದಂತ ಹೇಳಿದ್ರಲ್ಲ, ಮತ್ತು ಪಟ್ಟಿ ಎತ್ತದ ಏನೇನು ಮಾಡಿದ್ವ ಏನೋ ಒಂದು ಗೊತ್ತಾಗ್ಲಿಲ್ಲ. ಹಂಗಾಗಿ ನಾನು ಬಂದು ನೋಡಪ್ಪ. ಹಂಗೆ ಕೇಳ್ಕೊಂಡು ಏನೇನು ಮಾಡಿದ್ವ ಕೇಳ್ಕೊಂಡು ವಿಚಾರ ಮಾಡಿ ಹೋದ್ರಾತಂತ ಬಂದೆ. ನಿಂಗಪ್ಪಜ್ಜ, ನನ್ನ ಅಧ್ಯಕ್ಷರು ಮಾಡ್ಯಾರ, ಇನ್ನೂ ₹1 ಪಟ್ಟಿ ಎದ್ದಿಲ್ಲ. ಏನು ಮಾಡ್ಬೇಕು? ಇನ್ನೊಂದು 7 ದಿನ ಉಳೀತು. ಮತ್ತು ಈಗ ಎತ್ತಕ್ಕೆ ಶುರು ಮಾಡ್ಬೇಕು ನಿಂಗಪ್ಪಜ್ಜ. ಅದು ಕುಮಾರಪ್ಪ, ಮೈ ಮೇಲೆ ಬಂದ್ರೆ ಆಗೋದಿಲ್ಲ ಅದ. ಈಗಿಂದ ಶುರು ಮಾಡಿದ್ರೆ ಮತ್ತು ಊರಾಗ ಪಟ್ಟಿ ಹೇಳ್ದತ್ತಪ್ಪ. ನೀವು ಮೈ ಮೇಲೆ ಬನ್ನಿ ಮೇಲೆ ನೀವು ಕೊಡ್ರಿ ಅಂದ್ರೆ ಆಗತ್ತೆ. ಇಲ್ಲಾಂದ್ರೆ ನೀವೇ ಕೈಯಿಂದ ಹಾಕ್ಬೇಕಾಗತ್ತೆ ನೋಡ. ಕೈಯಿಂದ ಏಟಂತ ಹಾಕ್ತೀಯ ನಿಂಗಪ್ಪಜ್ಜ? ₹1 ಅಲ್ಲ, ₹2 ಅಲ್ಲ, ಹತ್ತತ್ರ ₹3 ಲಕ್ಷ ಬೇಕು. ಮತ್ತು ಅದಕ್ಕೆ ಮತ್ತೆ ಪಟ್ಟಿ ಐತ್ರಪ್ಪ ಅಂತ ಹೇಳೈತಿ ಮೊನ್ನೆನ. ನೀವು ಇನ್ನೂ ಸೋಂಬೇರಿತನ ಮಾಡಿದ್ರೆ ಹೆಂಗಪ್ಪ? ಬಡ ಬೆಳಿಗ್ಗೆ ಸಾಯಂಕಾಲ ಯಾರನ್ನ ಅಡ್ಡಾಡಿದ್ರೆ ಊರ ಇದಾಕತಿ. ಮತ್ತು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅನ್ನೋರು ಕಾಡ್ಸೋರು ಇರ್ತಾರ, ಕೊಡಂಗಿಲ್ಲ ಅನ್ನೋರು ಇರ್ತಾರ. ಹಂಗಾಗಿ ಹುಡ್ರ ನಾಣಿ ಮಾಡ್ಕೆ ಮತ್ತು ಒಂದು ರೌಂಡ್ ಹೋಗಿ ಬಂದ್ಬಿಡೋಣ. ಅಲ್ಲಿ ಚಂದ್ರ ಹೊಂಟ ನೋಡಿ. ಚಂದ್ರ ಬಾಯಿಲಿ ಏನು ಜಯ ಅಲ್ಲ ತಮ್ಮ, ಮತ್ತು ಮೊನ್ನೆ ಗಣಪತಿ ಕುಂದ್ರಸದ ಅಂತ ಹೇಳಿ ಮಾತಾಡಿದ್ರಿ, ಮತ್ತೇನು ಸುದ್ದಿನೂ ಇಲ್ಲಲ್ಲ. ಮತ್ತು ಪಟ್ಟಿ ಹೆಂಗೆ ಎತ್ತದನ ನೀವು ಕೈಯಿಂದ ಹಾಕಿ ಮಾಡ್ತೀರಿ ಅಲ್ದಾ? ಮೊನ್ನೆ ಮಾತಾಡಿದ್ರು ಕರೆ, ಬಟ್ ಮೊನ್ನೆ ಪೊಲೀಸರು ಒಂದು ಆದೇಶ ಹೊರಡಿಸ್ಯಾರ, ನೋಡಿಯೇ ಇಲ್ಲ ನೀನು? ಏನದ ಆದೇಶ? ಯಾವತ್ತು ಇಲ್ಲದ ಆದೇಶ ಇವಾಗ ಯಾಕೆ ಬರ್ತದ? ಪೊಲೀಸರು ಇದ್ರಾಗ ಯಾಕೆ ಎಂಟ್ರಿ ಹಾಕರ್ ಬಿಡತ್ತಮ್ಮ? ಹಂಗಲ್ಜಾ, ಮೊನ್ನೆ ಪೊಲೀಸರು ಹೊಸಬ್ರು ಬಂದಾರ, ಅವ್ರು ಇನ್ಸ್ಪೆಕ್ಟ್ರ್. ಅವ್ರು ಒಂದು ಆದೇಶ ಮಾಡ್ಯಾರ. ಏನಪ್ಪ ಅಂದ್ರೆ ಯಾವ್ದೋ ಹಳ್ಳ್ಯಾಗಾಗ್ಲಿ ಸಿಟ್ಯಾಗಾಗ್ಲಿ ಗಣಪತಿ ಕುಂದ್ರಸ್ಬೇಕಂತೇಳಿ ಅಂದಂದ್ರೆ ಇಷ್ಟು ರೂಲ್ಸ್ ಅದಾವ ಅಂತೇಳಿ ಮಾಡ್ಯಾರಂತ. ಏನು ರೂಲ್ಸ್ ತಮ್ಮ ಅವ? ನೋಡೋಣ, ಗ್ರಾಮ ಪಂಚಾಯತಿಯಿಂದ ಗಣಪತಿ ಕುಂದರ್ಸ್ಬೇಕಂದ್ರೆ ಗ್ರಾಮ ಪಂಚಾಯತಿ ಅಥವಾ ಮಂಡಲ ಪಂಚಾಯತಿಯಿಂದ ಒಂದು ಪರ್ಮಿಷನ್ ಲೆಟರ್ ಬೇಕಂತ ಅವ್ರಿಗೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಒಂದು ಅರ್ಜಿ ಬರೆದು ಕೊಡ್ಬೇಕಂತ. ಅಗ್ನಿಶಾಮಕ ದಳದವ್ರದ್ದು ಒಪ್ಪಿಗೆ ಐತೆ ಅಂತ ಕೊಡ್ಬೇಕಂತ. ಆಮೇಲೆ KEBದು ಒಪ್ಪಿಗೆ ಐತೆ ಅಂತ ಕೊಡ್ಬೇಕಂತ. ಆಮೇಲೆ ಸ್ಥಳ ಚಲೋ ಐತಲ್ಲ ಅಂತೇಳಿ ಅದಕ್ಕೆ ಪಂಚರಿಂದ ಸೈನ್ ಹಾಕ್ಸ್ಕೊಡ್ಬೇಕಂತ. ಆಮೇಲೆ ನಾವೇನು ಗಣಪತಿ ಇಡ್ತಾವಲ್ಲ, ಆ ಕಮಿಟಿ ಮೆಂಬರ್ದು 10 ಜನದ್ದು ಆಧಾರ್ ಕಾರ್ಡ್ ಮತ್ತು ಫೋಟೋ ಬೇಕಂತ. ಆಮೇಲೆ DJ ಏನು ಹಚ್ಚಂಗಿಲ್ಲಂತ. ಸಿಂಪಲ್ ಆಗಿ DJ ಹಚ್ಚಿನಿ ಅಂದ್ರೆ ಆ ಗಾಡಿ ವೆಹಿಕಲ್ ನಂಬರ್ ಅದರ ಡೀಟೇಲ್ಸ್ ಎಲ್ಲ ಅವ್ರಿಗೆ ಕೊಡ್ಬೇಕಂತ. ಹಂಗಾದ್ರಷ್ಟ ಪರ್ಮಿಷನ್ ಕೊಡ್ತಾರಂತ, ಇಲ್ಲಾಂದ್ರೆ ಕೊಡಲ್ಲಂತ ಅವ್ರು. ನೋಡಪ್ಪ, ನಮ್ದು ಹಳ್ಳಿ ಇಲ್ಲಿವರೆಗೆ ಆದ್ರೆ ನಮ್ಮ ಊರಿಗೆ ಪೊಲೀಸರು ಯಾರು ಬಂದಿಲ್ಲ. ನಾವೇನೇ ಬಂದ್ರೂ ನಮ್ಮ ಗ್ರಾಮ ಪಂಚಾಯತಿ ಒಳಗಡೆ ನಾವು ತೀರ್ಮಾನ ಮಾಡ್ಕೊಂತೇವೆ. ಹಾಗಾಗಿ ನಾವು ಸಿಂಪಲ್ಲಾಗಿ ಮಾಡ್ತೀವಲ್ಲ, ಯಾವುದು ಕಾನೂನು ಬಾಹಿರ ಆಗಂಗಲ್ಲ. ಅಷ್ಟು ಸಿಂಪಲ್ಲಾಗಿ ಮಾಡನ್ರಿ. ನಾವು ಏನು ತಲೆ ಕೆಡಿಸ್ಕೊಳೋದು ಬೇಡ, ಸಿಂಪಲ್ಲಾಗಿ ಮಾಡನ್ರಿ. ನೀವು ಪೊಲೀಸರು ಇವೆಲ್ಲ ರೂಲ್ಸ್ ಮಾಡ್ತಾರೆ ಅವ್ರು, ಬಟ್ ನಾವು ಅದಕ್ಕೆಲ್ಲ ಹೆದರೋದು ಬೇಡ. ಪಂಚಾಯತಿ ಮೆಂಬರ್ ಅದ ನಾ ಹೇಳ್ದಂಗೆ ಮಾಡನ್ರಿ. ನಾವು ಬಂದದ್ದು ಏನಂದ್ರೆ ನಾವು ನೋಡ್ಕೊಂತೇವೆ, ನೀವು ಸುಮ್ಮನೆ ಇಡೋದು ನೋಡ್ರಿ. ಈ ಪಟ್ಟಿ ಎತ್ತದು ಹುಡ್ರನ್ನ ಕರೆಸಿ ಮಾತಾಡಿ ಅದು ಪಟ್ಟಿ ಎಷ್ಟೆಷ್ಟು ಎತ್ತಬೇಕು ಏನು ಮತ್ತು ಮನ್ಮಾನಿ ಮಾತಾಡೇವಲ್ಲ ಆಟ ಎತ್ತನ್ರಿ. ಯಾಕಂದ್ರೆ ಈಗ ಟೈಮ್ ಇಲ್ಲ. ಆಮೇಲೆ ಜನ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅನ್ನೋದು ಭಾಳ ಇರ್ತೈತಿ. ಹಾಗಾಗಿ ಇವತ್ತು ಎತ್ತಿ ಬಿಡನ್ರಿ. ಹೌದು ತಮ್ಮ, ಕುಮಾರಣ್ಣ ಹೇಳಿದ್ದ ಕರೆಕ್ಟ್ ಐತಿ. ನಮ್ಮೂರಿಗೆ ಇವತ್ತಿನವರೆಗೂ ಪೊಲೀಸರು ಬಂದಿಲ್ಲ. ನಾವು ಯಾವ್ದು ಮನವಿ ಕೊಡೋದು ಬೇಡ. ನಮ್ಮೂರ ನಾವು ಸಿಂಪಲ್ನಾಗ ಇಡನ್ರಿ. ಕಾನೂನು ಉಲ್ಲಂಘನೆ ಆದ್ರೆ ಮಾತ್ರ ಪೊಲೀಸರು ಬರ್ತಾರ. ಅದ್ರ ಮುಂಚೆ ನಾವೇ ಸಿಂಪಲ್ ಮಾಡ್ಕೊಂತವ್ರಿ ಅಂದ್ರೆ ಅದಕ್ಕೆ ಏನು ತೊಂದರೆ ಕೊಡಲ್ಲ ಅವರು. ನಮ್ಮ ಪಾಡಿಗೆ ನಾವು ಮಾಡನ್ರಿ, ಏನಾಗೋದಿಲ್ಲ. ಈಗ ಪಟ್ಟಿ ಎತ್ತದ ಬೆಳಗ್ಗೆ ಸಂಜೆ ಮುಂದೆ ನಾನು ಬರ್ತೀನಿ, ಮತ್ತು ಓಡಾಡಿ ಕಲೆಕ್ಷನ್ ಮಾಡನ್ರಿ. ಆತಗರ್ಜ. ಮತ್ತು ನಾವು ಹಿಂಗೆ ಪೊಲೀಸರು ಇಷ್ಟೆಲ್ಲ ರೂಲ್ಸ್ ಮಾಡಿದ್ರಲ್ಲ, ಮತ್ತು ಯಾರ್ಯಾರು ಒಪ್ಪಿಗೆ ಕೊಡ್ತಾರೋ ಇಲ್ಲ ಅಂತೇಳಿ ನಾವು ಸುಮ್ಮನಾಗಿದ್ವಿ. ಮತ್ತು ನೀವು ಇಷ್ಟು ಧೈರ್ಯ ಕೊಡ್ತೀವಿ ಅಂದ್ರೆ ಮಾಡಂತಗ್ರಿ. ಮಾಡನ್ರಿ, ಅದಕ್ಕೆ ಯಾಕೆ ಹೆದರ್ತೀರಿ ನೀವು? ನಾವಿರೋ ಮಠ ಊರಾಗ ದೊಡ್ಡ ಮನುಷ್ಯರಂತ ಮತ್ತು ನಾವು ಎದಕ್ಕದವಿ, ನಾವು ಅದನ್ನೆಲ್ಲ ಮಾಡ್ತೇವೆ. ಈಗ ನಿಮ್ಮ ಹುಡುಗರು ಯಾರ್ಯಾರು ಅದಾರ ಅಷ್ಟು ಕರ್ಕಂದು ಬಡ ಎತ್ತ ನಡಿ. ಫೋನ್ ಮಾಡಿ, ನಿಮ್ಮ ಹುಡುಗರಿಗೆ ಫೋನ್ ಮಾಡಿ ಏನೇನಂತಾರ ಕೇಳ್ಕೊಂಡು ಬಡ ಮಾಡನ್ರಿ. ಮತ್ತು ಅಲ್ಲಿ ಶಂಕರಪ್ಪನ ಬಂದು ನೋಡತನ ಕರೀರಿ. ಶಂಕರಣ್ಣ ಬಾ ಇಲ್ಲಿ. ನೀ ಗೌಡ್ರು ಕರೆಕತ್ತಾರ, ನಿಂಗಪ್ಪಜ್ಜ ಮತ್ತು ಕುಮಾರಣ್ಣ ಕರೆಕತ್ತಾರ. ಬಾಯ್ಲಿ. ಗೌಡ್ರ ನಿಂಗಪ್ಪಜ್ಜರೇ, ಏನು ಕಂಡೇ ಇಲ್ಲ ಇಷ್ಟ ದಿನ ಆತ, ಎಲ್ಲಿ ಹೋಗಿದ್ರಿ? ನಾನು ಕೇಳ ಗಣಪತಿ ಪಟ್ಟಿ ಎತ್ತದ ಮತ್ತು ಗೌಡ್ರೇ ಬರಲಿಲ್ಲ, ಕುಮಾರಪ್ಪ ಬರಲಿಲ್ಲ ಅನ್ನಕತ್ತಿದ್ದೆ. ಇದು ಸೇರಿರಲಿಲ್ಲ. ಮತ್ತು ಯಾವಾಗಿದ್ದೆ ಎತ್ತಕತ್ತೀರಿ ಪಟ್ಟಿನ?
ಇಲ್ಲ ತಮ್ಮ, ಇನ್ನೂ ಯಾರು ಎತ್ತೇ ಇಲ್ಲ. ನಾವು ನೋಡಿದ್ರೆ ಕಾಲು ಅಂತೇಳಿ ಮನ್ಯಾಗಿದ್ದೆ. ಹಂಗ ನೀವರ ಬರ್ಬೇಕಿಲ್ಲ ಮನೆ ಕಡೆಗೆ. ಈಗ ಮೈ ಮೇಲೆ ಬಂದತಿ, ಇನ್ನು 7 ದಿನ ಉಳಿತು. ಯಾವಾಗ ಪಟ್ಟಿ ಎತ್ತೀರಿ, ಯಾವಾಗ ಅಡಿಗೆ ಸಾಮಾನು ತರ್ತೀರಿ, ಬಟ್ರಿಗೆ ಯಾವಾಗ ಬುಕ್ ಮಾಡ್ತೀರಿ, ಪೆಂಡಲ್ ಯಾವಾಗ ಹೇಳ್ತೀರಿ? ಹೆಂಗ್ ಮಾಡ್ತೀರಪ್ಪ? ಇನ್ನು ಒಬ್ರು ಎಲ್ಲಿ ಇಲ್ಲ ಅವ್ರವ್ರ ಬೆಳಕ್ ಹೋದ ಅಂದ್ರೆ ಮತ್ತೆ ಊರಿಂದ ಗಣಪತಿ ಹಬ್ಬ ಮಾಡಿದೆ ಯಾವಾಗ ತಮ್ಮ? ಇನ್ನು 7 ದಿನ ಉಳಿದ ಶಂಕರಣ್ಣ. ಜನ ಪಟ್ಟಿ ಬೇರೆ ಕೊಡಂಗಿಲ್ಲ. ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅಂತಾರ. ಒಂದು 15 ದಿನ ಮುಂಚೆನ ಆಗ್ಬೇಕಂತ ಹೇಳೈತಿ. ಮತ್ತು ನೀವು ಏನು ಇಲ್ಲಲ್ಲ, ಯಾರು ಬರಕವಲ್ರಿ. ಮತ್ತು ನಾವು ಏನು ಮಾಡೋಣಪ್ಪ? ಈಗ ನೋಡಿ ಗೌಡ್ರು ಅವ್ರಾಗೆ ಅವ್ರು ಎದ್ದು ಬಂದಾರ. ಇಲ್ಲ ಅಂದಿದ್ರೆ ಹಿಂಗಾಕತ್ತೆ. ಈಗ ಹೆಂಗಾಗೈತಿ, ಬೆಳಿಗ್ಗೆ ಸಾಯಂಕಾಲ 2 ದಿನ ಅಡ್ಡಾಡಿ ಇಸ್ಕೊಂಡು ಟೈಮ್ ಇಲ್ಲ ಅಂತೇಳಿ ದೌಡು ಇಸ್ಕೊಂಡು ಮಾಡೋಣ ನಡ್ರಿಪ್ಪ. ಮತ್ತ ಇವ್ ಹುಡುಗ್ರು ಕೇಳಿದ್ನ ಮೊನ್ನೆ, ಇವರು ಪೊಲೀಸರು ಆರ್ಡರ್ ಮಾಡ್ಯಾರ, ಅದ್ರ ಪ್ರಕಾರ ಏನೇನ ಪರ್ಮಿಷನ್ ತಗೋಬೇಕು, ಅದು ತಗೋಬೇಕು ಅಂದ್ರೆ ಮತ್ತೆ ಇದು ಏನಾನ ಗದ್ಲೆತ್ತಪ್ಪ ಇದು ಅಂತೇಳಿ ನಾನು ಸುಮ್ಮನೆ ಆದೆಪ್ಪ. ಹೇಳಿದ್ರೆ ಬಟ್ ಅದೇನು ಬ್ಯಾಡ ತಗೋರಿ, ನಾವು ಸಿಂಪಲ್ ಮಾಡಂದ್ರಿ. ಕಾನೂನು ಉಲ್ಲಂಘನೆ ಏನು ಮಾಡೋದು ಬೇಡ. ನಮ್ಮ ಹಳ್ಳಿ ಪೂರ್ತಿಕ ಮಾಡಿ ಹೋಗನಿ ಅಂದ್ರೆ ಯಾರು ಏನು ಮಾತಾಡಂಗಿಲ್ಲ. ದಾಂದ್ಲಿ ಆದ್ನಿ ಅಂದ್ರೆ ಅದು ಸಮಸ್ಯೆ. ನಾವೇನು ದಾಂದ್ಲಿ ಮಾಡಂಗಿಲ್ಲಲ್ಲ. ನಮ್ಮ ಪಾಡಿಗೆ ಇಟ್ವೇನ, ಕೈ ಮುಗಿದ್ವೇನ, ದೇವ್ರನ್ನ ಚಂದಾಚಾರ ನೋಡಿದ್ವೇನ ಕಳಿಸ್ಕೊಡನ್ರಿ. ಅದ್ರ ಬಗ್ಗೆ ಪೊಲೀಸರ ಅಂಥದ್ದೇನು ಮಾಡಂಗಿಲ್ಲ ಅವ್ರು. ನಾವೇನಾದ್ರೂ ಕಾನೂನು ಉಲ್ಲಂಘನೆ ಮಾಡಿ ಹೊಡೆದಾಡಿ ಬಡದಾಡಿ ಕಡದಾಡಿದ್ರೆ ಪೊಲೀಸರು ಬರ್ತಾರ. ಅದಕ್ಕೆ ಪರ್ಮಿಷನ್ ಬೇಕು. ಬಟ್ ನಾವೇನು ಮಾಡಂಗಿಲ್ಲಲ್ಲ, ಸಿಂಪಲ್ ಮಾಡಿ ಕಳ್ಸಂತ ತಗೋರಿ. ಹೌದಾ? ಅಷ್ಟು ಮಾಡೋದು ಪಾಡ. ಯಾಕಂದ್ರೆ ಈಗ ಮತ್ತೆ ಪೊಲೀಸ್ ಸ್ಟೇಷನ್ ಅದಂದ್ರೆ ಮತ್ತೆ ಎಲ್ಲ ತಲೆಬೇನೆ ಹಾಕತ್ತದ. ಹಂಗಾಗಿ ನಾವ ಮಾಡೋದ ಪಾಡಪ್ಪ. ಆಯ್ತು ಅವ್ರ ಹಂಗಾರೆ ಹುಡ್ರು ಕರೆಸ್ತಂತಳಿ. ಏ ತಮ್ಮ, ಎಲ್ಲಿದ್ದೀರಿ? ಬರ್ರಿ ಇಲ್ಲಿ. ಗೌಡ್ರು, ಲಿಂಗಪ್ಪಜ್ಜ, ಕುಮಾರಣ್ಣ ಮತ್ತು ಚಂದ್ರು ಎಲ್ಲ ಸೇರ್ಯಾರ. ಮತ್ತೆ ಎಲ್ಲಿದ್ದೀರಿ ಹುಡ್ರ ಅಂತ ಕೇಳಕತ್ತಾರ. ಅದಕ್ಕೆ ನೀವು ಬರ್ರಿ. ಮತ್ತೆ ಬನ್ನಿ ಅಂದ್ರೆ ಬಡ ಪಟ್ಟಿ ಅಂತಂದ್ರೆ ಟೈಮ್ ಇಲ್ಲ. ಮತ್ತು ಪೊಲೀಸರು ಪರ್ಮಿಷನ್ ಬೇಕಂತ ಹೇಳಿದ್ರಲ್ಲ, ಅವರು ಏನು ಬೇಡ ನಾವು ಅದಾವಿ, ಹಂಗೇನಾರ ಬಂದ್ರೆ ನಾವು ನೋಡ್ಕೊಂತೇವೆ ಅಂತಾರ. ಮತ್ತು ಬರ್ರಿ ಬಡ ಎತ್ತಿ ಮಾಡಂಬರ್ರಿ. ಗೌಡ್ರೆ, ಯಾಕೆ ಭಾಳ ಲೇಟ್ ಮಾಡಿದ್ರಪ್ಪ ಪಟ್ಟಿ ಎತ್ತದ? ಮತ್ತು ನಾವು ಪೊಲೀಸ್ ಪರ್ಮಿಷನ್ ಬೇಕಾಗಿತ್ತು ಅಂತೇಳಿ ಸುಮ್ಮನೆ ಆಗ್ಬಿಟ್ವಿ. ಈಗ ಮತ್ತು ನೀವು ಅದ್ರಿ ಅನ್ನೋದಕ್ಕೆ ನಾವು ಮಾಡೋದು ನೋಡಿ ಅದ್ರಾಗ ನೋಡಪ್ಪ. ಮಾಡೋದಂತ ಒಪ್ಪಿಗೆ ನಿಮ್ಮ ಮೇಲೆ ಮಾಡೋದ ಪ್ರತಿ ವರ್ಷದ ಪದ್ಧತಿ ಐತಿ. ಮಾಡನ್ರಿ. ಪೊಲೀಸರಿಗೆ ಹೆದರಿಕೆಂದ ನಾವು ಮಾಡಲಿಲ್ಲ ಹಂಗಿರಕ್ಕಾಗೋದಲ್ಲ. ಮಾಡನ್ರಿ. ಈಗ ಇನ್ನು ಉಳಿದ ಹುಡ್ರು ಕರೀರಿ ಮತ್ತೆ ಮಾಡನ್ರಿ. ಹುಡ್ರು ಹೊಲಕ್ಕ ಮನೆಗೆ ಹೋಗ್ಯಾವಜ. ಈಗ ನಾವು ಇದ್ದಷ್ಟು ಮಂದಿ ಎತ್ತನ್ರಿ. ಮತ್ತು ಆಮೇಲೆ ಬೇಕಾದ್ರೆ ಸಂಜೆ ರಾತ್ರಿ ಕಡೆಗೆ ಆದ್ರೆ ಬರ್ತಾರೆ ಹುಡ್ರು. ರಾತ್ರಿ ಕಡೆಗೆ ಅಷ್ಟು ಸೇರಿ ಎತ್ತಾರಂತ. ಅಲ್ಲಿ ನಿಂಗಮ್ಮ ಕರೀರಿ ಆಕಿ ನಿಂಗಮ್ಮನ. ನಿಂಗಮ್ಮಜ್ಜಿ ಬಾಯಿಲಿ. ಗೌಡ್ರು ನಿಂಗಪ್ಪಜ್ಜಿ ಕರೆಗತ್ತಾನ, ಬಾಯಿಲಿ ದೌಡು. ಇವ ಯಾಕರ್ನಪ್ಪ ಮತ್ತ? ನಮ್ದು ನೋಡಿದ್ರೆ ಹಳೆ ಲವ್ ಸ್ಟೋರಿ ಏನಾದ್ರೆ ಊರ ಮುಂದೆ ಹೇಳಿನ ಏನ ಬಾಡೆ? ಏನು ಕರ್ತಾನ ಏನ? ತಡಿಯಪ್ಪ, ಹೋಗಿ ಬರೋಣ. ಯಾಕೆ ನಿಂಗಮ್ಮನ ಹತ್ರ ಯಾರು ಮಾತಾಡ್ಬಿಟ್ರಿ, ನಾ ಮಾತಾಡ್ತೀನಿ, ಸುಮ್ಮನೆ ರೀ. ಏನ್ರಿ ಗೌಡ್ರೆ, ಏನೋ ಕರೆದ್ರಲ್ಲ, ಯಾಕೆ? ಎಲ್ಲಿ ಹೊಂಟಿದ್ದೆ ನಿಂಗಮ್ಮ? ಹೊಲ್ದಾಗ ಕಳೆ ಐತಿ, ಕಳೆ ತೆಗಿಯಕ ಹುಡ್ಕೊಂಡಿದ್ದೆ ನಿಂಗಪ್ಪಜ್ಜ. ನಮ್ ಕತಿ ಏನ್ ಕೇಳ್ತಿದಿ? ಹೊಲ್ದಾಗ ಹುಲ್ಲು ಅಂದ್ರೆ ಹುಲ್ಲು ಆಗ್ಬಿಡತಿ, ಕಳೆ ಬೇರೆ ತೆಗಿಬೇಕು. ಹಂಗಾಗಿ ಯಾವಾಗ ಸಿಕ್ಕವ್ರ ಅಂತ ಕೇಳಕ್ ಹೊಂಟಿದ್ದೆ. ಮತ್ತೆ ಅದಕ್ಕೆ ಕರೆದ್ರಲ್ಲ, ಅದಕ್ಕಿಂತ ಬಂದೆಪ್ಪ. ಹುಡ್ಕಕ್ ಹೊಂಟಿದ್ದೇನೆ. ಯಾಕೆ ಕಳೆ ಆಗೈತೇನ? ಇರ್ಲಿ. ಮತ್ತೆ ಊರಾಗ ಹುಡ್ರು ಗಣಪತಿ ಕುಂದರ್ಸ್ಬೇಕಂತಂದು ಹೇಳಿದ್ರ ಪ್ರತಿ ವರ್ಷ ಕುಂದರ್ಸ್ತಾವಲ್ಲ, ನಿನಗೆ ಗೊತ್ತೈತಲ್ಲ. ಮತ್ತು ಅದಕ್ಕೆ ಮತ್ತು ನಿಮ್ಮ ಮನೆ ನೀನ ಯಜಮಾನಿ. ಮತ್ತು ಏನಾರ ಒಟ್ಟು ಪಟ್ಟಿ ಕೊಡ್ತೀಯನ ನಿಂದ ಬೋಣಿ. ಈಗ ನಾವು ಇವತ್ತಿಂದ ಸ್ಟಾರ್ಟ್ ಮಾಡಕತ್ತೀವಿ. ಮತ್ತು ಥಿಯೇಟ್ರ್ ಒಟ್ಟು ಪಟ್ಟಿ ಕೊಟ್ರೆ ಚಲೋ ಆಕತ್ತೆ. ನೋಡ್ರಿ, ಈಗ ನಾವು ಬೆಳೆ ಹಾಕೇವಿ, ಕಳೆ ತೆಗಿಯಕ್ಕೆ ಬಂದೈತಿ, ಆಳು ಹುಡುಕ್ಬೇಕು, ಎಲ್ಲ ಖರ್ಚು ಐತಿ ನಮ್ದು. ನೋಡಿ ಹಾಕ್ರಿಪ್ಪ. ಮತ್ತು ಹೊಸ ಅಂತ ಕೊಡೋದ ದೇವ್ರಿಗಿಲ್ಲ ಅಂದ್ರೆ ತಪ್ಪಾಕತಿ. ದೇವ್ರು ಕೊಟ್ರೆ ನಮಗೆ ದೇವ್ರು ಎಲ್ಲಾರಾದ್ರೂ ಕೊಡ್ತಾನೆ. ಅದ್ರ ಬಗ್ಗೆ ನನಗೇನು ಚಿಂತಿಲ್ಲ. ಬಟ್ ನಂದ ಬೋಣಿಗೆ ಅಂತೀರಿ, ಒಂದು 100 ರೂಪಾಯಿ ಬರ್ಕಾಡ್ರಿ ಗೌಡ್ರೆ. ಹೋಗಬೇ, 100 ರೂಪಾಯಿ ಅದಕ್ಕೆ ಮನೆಗೆ ಮಿನಿಮಮ್ 500 ರೂಪಾಯಿ ಮಾಡೇವಿ. 500 ರೂಪಾಯಿ ಮೇಲೆ ಎಷ್ಟಾರ ಕೊಡ್ಬೋದು ಅಂತೇಳಿ. ಹಂಗಾಗಿ 500 ರೂಪಾಯಿ ಕೊಡ್ಬೇಕು. ಇಲ್ಲಾಂದ್ರೆ 100 ರೂಪಾಯಿ ಎಲ್ಲ ಆಗಂಗಿಲ್ಲ ಬಿಡು. ಅಲ್ಲ ತಮ್ಮ, ಈಗ ರೈತರು ಕೈಯಾಗ ಬರಗೆ ಕುಂತಾರ, ಕಳೆ ಬಂದವು, ಎಲ್ಲ ನಮ್ದು ತೆಲುವೇನೈತಿ. ಈ 100 ರೂಪಾಯಿ ತಗ. ಮತ್ತೆ ಮುಂದಿನ ವರ್ಷ ಬೇಕಾದ್ರೆ ನಾನು ಭಾಳ ಕೊಡ್ತೇನಂತ ನೀನು ಯಾಕೆ ತಿಳಿ ಕೆಲ್ಸಿಂತೀನಿ? ಈ ವರ್ಷ ಇಷ್ಟ್ರಾಗ ಮುಗಿಸ್ರಿ. ಇಲ್ಲ ನಿಂಗಮ್ಮ, ಮನಿಗೆ 500 ರೂಪಾಯಿ ಮಾಡೈತಿ. ಈಗ ನಿನ್ನ ಹತ್ರ ಫಸ್ಟ್ನೇ ಬೋಣಿಗೆನ 100 ರೂಪಾಯಿ ಇಸ್ಕೊಂಡ್ರೆ ಮತ್ತೆ ಎಲ್ಲ ಎಡವಟ್ಟಾಕತಿ. ನಾವೀಗ ಕೇಳ್ಬಿಟ್ಟವಿ. ಈಗ ನೀನು 500 ರೂಪಾಯಿ ಕೊಡಕ ಬೇಕು. ಮತ್ತು ಹೆಂಗೆ ಮಾಡ್ತೀವಿ ನೋಡು.
ಮತ್ತೆ ಅದನ್ನ ಹೇಳ್ತಿರಲ್ಲ ಗೌಡ್ರೆ, ನಾ ಬೇರೆ ಕೊಟ್ರೆ ಎಲ್ಲಿ ಹೋಗಂಗಿಲ್ಲ ಖರೆ. ಈಗ ನಮ್ಮ ಹತ್ರ ಇಲ್ಲ, ಅಲ್ಲಿ ಏನ್ ಮಾಡೋದೈತಿ? ಇವತ್ತಿಲ್ಲ ಅಂದ್ರೆ ನಾಳೆ ಕೊಡಬೇ, ಇಲ್ಲಾಂದ್ರೆ ಒಂದು ಅಕ್ಕಿ ಪ್ಯಾಕೆಟ್ ಆತ, ಎಣ್ಣೆ ಡಬ್ಬಿನ ಆತ ಬರ್ಸ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಈಗಿಲ್ಲ ಅಂದ್ರೆ ನಾಳೆ ನಾಡ್ದಾರ ಕೊಡಸು. ಅದಕ್ಕೇನೈತಿ, ಇನ್ನು 7 ದಿನ ಟೈಮ್ ಐತಿ. ಆಯ್ತು ತಗರಿ ಗೌಡ್ರೆ, ನಂದೊಂದು ಎಣ್ಣೆ ಡಬ್ಬಿ ಕೊಡಿಸ್ತೀನಿ. ನಾನಲ್ಲಿ ರಾಣೆಬಂದ್ರಾಗ ಹೋಗಿ ಉದ್ರಿ ತಗೊಂಡ್ಬರ್ತೀನಿ. ಉದ್ರಿ ತಗೊಂಡ್ಬಿಟ್ಟು ನಿಮಗೆ ಒಂದು ಎಣ್ಣೆ ಡಬ್ಬಿ ಮುಟ್ಟಿಸ್ತೇನೆ ನೋಡಪ್ಪ. ನಿಂಗಮ್ಮ ಹಂಗೆ ಆಗಂಗಿಲ್ಲ. ಯಾಕೆ ಗೊತ್ತಾ, ನೀನೊಂದು ಎಣ್ಣೆ ಡಬ್ಬಿ ಕೊಡ್ಸೋದು, ಅವ ಒಂದು ಎಣ್ಣೆ ಡಬ್ಬಿ ಕೊಡ್ಸೋದು, ವೆರೈಟಿ ಎಣ್ಣೆ ಡಬ್ಬಿ ಆದ್ರೆ ಅಡುಗೆ ಮಾಡೋರಿಗೆ ಸರಿ ಆಗಂಗಿಲ್ಲ. ಆಮೇಲೆ ಅಕ್ಕಿ ಪ್ಯಾಕೆಟ್ ಆದ್ರೆ ಅಷ್ಟೇ, ನೀವೊಂದು ಅಕ್ಕಿ ಪ್ಯಾಕೆಟ್, ಅವ್ರೊಂದು ಅಕ್ಕಿ ಪ್ಯಾಕೆಟ್, ಹಿಂಗೆ ವೆರೈಟಿ ಕೊಡ್ಸಿದ್ರೆ ಅದು ಅಕ್ಕಿನೂ ಸುದ್ದ, ಅನ್ನನೂ ಸುದ್ದ ಆಗಂಗಿಲ್ಲ, ಏನಿಲ್ಲ. ನೀನು ಎಣ್ಣೆ ಡಬ್ಬಿದು ಕೊಡಿಸ್ತೀನಿ ಅಂತೀಯಲ್ಲ, ಅದ್ರ ಏನು ರೊಕ್ಕ ಐತಿ ಅದನ್ನ ಕೊಟ್ಬಿಡು, ನಾವು ಅಲ್ಲಿ ತಗೊಂತೀವಿ. ಸುಮ್ಮನೆ 500 ರೂಪಾಯಿ ಅಂದ್ರೆ ಪಾಡತ್ತೆ. ಎಣ್ಣೆ ಡಬ್ಬಿ ರೊಕ್ಕ ಅಂದ್ರೆ 15 kg ಎಣ್ಣೆ ಡಬ್ಬಿಗೆ 2,350 ರೂಪಾಯಿ ಐತಿ. ನೋಡೋಣ 5 ಲೀಟರ್ ಎಣ್ಣೆ ಡಬ್ಬಿ ಅಂತಾನೆ ಏನಂತಾರೆ ನೋಡೋಣ. ತಗೋರಿ ಗೌಡ್ರೆ, ನಾನು 500 ರೂಪಾಯಿನ ಕೊಡ್ತೀನಿ. ಈಗ ನಮ್ಮ ಹತ್ರ ದುಡ್ಡಲ್ಲ, 15 ಲೀಟರ್ ಎಣ್ಣೆ ಡಬ್ಬಿಗೆ ಭಾಳ ರೊಕ್ಕ ಬೇಕು. 500 ರೂಪಾಯಿ ನಾಳೆ ಸಂಜೆ ಮುಂದೆ ನಾನಾ ತಂದು ಕೊಡ್ತೇನೆ. ನೀವೇನು ಬರಕ್ಕೆ ಹೋಗ್ಬೇಡ್ರಿ, ನಮ್ಮ ಹುಡುಗನ ಕೈಲೇ ಕೊಟ್ಟು ಕಳಿಸ್ತೀನಿ. ಮತ್ತೆ ಎಣ್ಣೆ ಡಬ್ಬಿ ಕೊಡಿಸ್ತೇನೆ ಅಂದು ಈಗ ನೋಡಿದ್ರೆ 500 ರೂಪಾಯಿ ಅಂತಿದಿ. ಸರಿ ಆಯ್ತು ಬಿಡು, ಹೋದತ್ತಾಗ ಫಸ್ಟ್ನೇ ಬೋಣಿಗೆ ಕೊಡು, 500 ರೂಪಾಯಿನ ಕೊಡು, ನಾಳೆ ಕೊಡ್ತೀಯ. ಸರಿ, ನಾವಂತರ ಹಗಲ ಕೇಳಂಗಿಲ್ಲ, ನೀನ ತಂದು ಮನೆಗೆ ವಾಪಸ್ ಹೋಗಿ ನೋಡಲ್ಲಿ. ಆಯ್ತು ತಗರಿ ಕೊಡ್ರೆ, ಕೊಟ್ಟು ಕಳಿಸ್ತೀನಿ. ನನ್ನ ನಂಬಿಕೆ ಇರ್ಬೇಕಷ್ಟೇ. ಕೊಟ್ಟು ಕಳಿಸ್ತಾರೆ ಅಂದ್ರೆ ಕೊಟ್ಟು ಕಳಿಸ್ತೀನಿ. ಅದ್ರ ಬಗ್ಗೆ ನಾನು ಯಾವ ಥರ ಹಂಗೆ ಮಾಡೀನಿ? ಆಯ್ತು ತಗೋರಿ. ನಮ್ಮ ಪಾಪ ಆಕೆ ಮತ್ತೀಗ ಹೊಲಕ್ಕೆ ಹಾಳು ಹೊಡ್ಕೊಂಡ್ಕೊಂಟಾಳ. ಆಕೆ ಬಂದಲ್ಲಿ ಎಲ್ಲಿ ರೊಕ್ಕ ತರ್ತಾಳ, ನಾಳೆ ಕೊಡ್ತಾಳಂತ ಹೇಳೈತಲ್ಲ. ಈಗ ಬೇರೆ ಮನೆಗೆ ಹೋಗಿ ಎಲ್ಲರ ಮನೇಲಿ ಅಡ್ಡಾಡನ್ರಿ, ಏಟಕತ್ತೆ ಆಟ ಮಾಡೋಣಂತ ಬರ್ರಿ.